ನಾವು ಮೊದಲನೇದಾಗಿ ಕೀರ್ತನೆಗಳು ಬರೆದ ಪುಸ್ತಕ. ಎಚ್ಚರವಾಗಿದ್ದು ಕೇಳಿಸ್ಕೊಳ್ರಿ. ನಾನು ಯಾರನ್ನ ಯಾವಾಗ ಮಾತಾಡಿಸ್ತೀನೋ ಗೊತ್ತಿಲ್ಲ, ಯಾರನ್ನ ಯಾವಾಗ ಕಂಡುಬಿಡ್ತೀನೋ ಗೊತ್ತಿಲ್ಲ. ಹುಷಾರಾಗಿರಿ. ಕೀರ್ತನೆಗಳು 91ನೇ ಅಧ್ಯಾಯ 14ನೇ ವಚನ. ಸಾಕು. ಹಲ್ಲೆಲೂಯಾ. ನಾವು ಈ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಿಯ ಪರಲೋಕ ತಂದೆಯಾದ ದೇವರೇ, ಸ್ತೋತ್ರವಾಗಲಿ ಸಯ್ಯ. ಈ ಸಮಯದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಾನಾಗಲ್ಲದೆ ಸ್ವಾಮಿ, ನಾನು ನೀನಾಗೆ ಮಾತನಾಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸಯ್ಯ. ಈ ವಾಕ್ಯವು ನನಗೂ ಇಲ್ಲಿ ಕೂಡಿ ಬಂದರೆ ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಸಹಾಯ ಮಾಡಿ ನಡೆಸು ಅಪ್ಪ. ಯಾವುದಾದ್ರು ತಪ್ಪುಗಳಿದ್ದರೆ ನಾನು ಈಗಲೇ ಕ್ಷಮಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ವಾಕ್ಯ ನಿನ್ನ ಕೈಗೆ ಒಪ್ಪಿಸಿ ಕೊಡ್ತಾ ಇದ್ದೀನಿ. ಈ ವಾಕ್ಯವನ್ನು ನಿನ್ನ ಚಿತ್ತಕ್ಕೆ ಒಪ್ಪಿಸುತ್ತಾ ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಓಕೆ, ನಾವು ಮತ್ತೊಂದು ಸಾರಿ ವಾಕ್ಯವನ್ನು ಓದಿಕೊಳ್ಳೋಣ. ಸಾಕು. ಹಲ್ಲೆಲೂಯಾ. ಇದನ್ನ ವಾಕ್ಯ ಟಾಪಿಕ್ ಏನಂದರೆ, ದೇವರ ಮಕ್ಕಳು ಹೇಗಿದ್ದರೆ ಆಶೀರ್ವಾದ ಬರುತ್ತದೆ. ಹೇಳ್ರಿ, ದೇವರ ಮಕ್ಕಳು ಹೇಗಿದ್ದರೆ ಆಶೀರ್ವಾದ ಬರ್ತದೆ. ಕೈ ಇದಾವ, ಕೈಯಲ್ಲಿಗಾದ್ರೂ ಓಡೋಗ್ಯವ. ಓಕೆ, ದೇವರ ಮಕ್ಕಳು ದೇವರ ಮಕ್ಕಳು ಹೇಗಿದ್ದರೆ ದೇವರ ಆಶೀರ್ವಾದ ಬರುವಂಥದ್ದು. ಹೇಗಿದ್ರೆ ಆಶೀರ್ವಾದ ಬರ್ತದೆ? ನಾವು ಹೆಂಗೆ ದಿನ ಪ್ರಾರ್ಥನೆ ಮಾಡಿದ್ರೆ ಬರುತ್ತಾ? ಯಾವ ರೀತಿ ಇದ್ರೆ ಆಶೀರ್ವಾದ ಬರುತ್ತೆ? ಅದಕ್ಕೆ ವಾಕ್ಯ ಇನ್ನೊಂದ್ಸರಿ ಓದೋಣ. ಸಾಕು. ಹಲ್ಲೆಲೂಯಾ. ಆಶೀರ್ವಾದ ಎಷ್ಟು ಜನಕ್ಕೆ ಬೇಕು? ಎಲ್ಲರಿಗೆ ಆಶೀರ್ವಾದ ಬೇಕು. ಆಶೀರ್ವಾದ ಬೇಕಾದ್ರೆ ನಾವು ಹೇಗಿರಬೇಕು? ಆಸಕ್ತಿಯಿಂದ ಇರಬೇಕು. ಇಲ್ಲಿ ವಾಕ್ಯ ಹೇಳ್ತದಲ್ಲ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ. ಆಸಕ್ತಿ ಭಾಳ ಮುಖ್ಯ, ಹೌದಲ್ಲ? ಆಸಕ್ತಿ ಇಲ್ಲ ಅಂದರೆ ನಾವು ಏನು ಮಾಡಲು ಸಾಧ್ಯವಿಲ್ಲ, ಹೌದಾ? ಆಸಕ್ತಿ ಅನ್ನೋ ಪದ ಸುಮ್ಮನೆ ಅಲ್ಲ ಅದು. ಇವಾಗ ನಾವು ಎಕ್ಸಾಂಪಲ್, ನಾವು ಶಾಪಿಂಗ್ ಮಾಲಿಗೆ ಹೋಗ್ತೀವಿ. ಶಾಪಿಂಗ್ ಮಾಲಿಗೆ ಹೋಗ್ಬೇಕಂದ್ರೆ ನಾವು ಸುಮ್ಮನೆ ಏನೋ ಹೋಗಿ ತಿರುಗಾಡ್ಕೊಂಡು ಬರೋಣ ಅಂತ ಹೋಗ್ತೀವ? ಇಲ್ಲ ಕಾಸು ಇಟ್ಕೊಂಡು, ಇಲ್ಲ ಹೆಂಗೆ ಹೋಗ್ತೀವಿ ನಾವು ಶಾಪಿಂಗ್ ಮಾಲಿಗೆ ಹೋಗ್ಬೇಕಂದ್ರೆ? ಏನು ಮಾಡ್ಕೊಂಡು ಹೋಗ್ತೀವಿ? ದುಡ್ಡು ತಗೊಂಡು ಹೋಗ್ತೀವಿ. ನಮಗೇನು ಬೇಕೋ ಅದನ್ನು ಆಸಕ್ತಿ ಉಳ್ಳೋರಾಗಿ ಹುಡುಕ್ತೀವ. ಇಲ್ಲ ಇದು ಬೇಡ, ಅದು ಬೇಡ, ಇದು ಬೇಡ, ಅಲ್ಲೋಗೋಣ ಇಲ್ಲೋಗೋಣ ಅಂತೇಳಿ ಹುಡುಕ್ತೀವ. ನಮಗೊಂದು ಬೇಕಂದ್ರೆ ಅದನ್ನು ನಾವು ಸಿಗುವ ತನಕ ಹುಡುಕ್ತಾ ಇರ್ತೀವಿ. ಇಲ್ಲಿಲ್ಲ ಅಂದರೆ ಸುಮ್ಮನೆ ಬಿಡ್ತೀವ. ಆಸಕ್ತಿ ಇದ್ದರೆ, ಆಸಕ್ತಿ ಇಲ್ಲ ಅಂದರೆ ಇಲ್ಲಿಲ್ಲ ಬಿಡು, ಹೋಗ್ಲಿ ಬಿಡ, ತೆಗೆತಾಗ ಬೇರೆದನ್ನು ತಗೋಣ ಅಂತ ಹೋಗ್ತೀವಿ. ಅದೇ ಆಸಕ್ತಿ ಇದ್ದರೆ ಈ ಶಾಪ್ ಅಲ್ಲದೆ ಇನ್ನೊಂದು ಶಾಪು, ಅಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಶಾಪ್, ಅಲ್ಲಿಲ್ಲ ಅಂದರೆ ಇನ್ನೊಂದು ಅಂಗಡಿ. ಯಾವಾಗ? ಆಸಕ್ತಿ. ಎಷ್ಟು ಮಂದಿಗೆ ಯಾವ ಮೇಲೆ ಆಸಕ್ತಿ ಇದೆ? ನಾವು ಲೋಕದ ಕೆಲಸಗಳ ಮೇಲೆ ಆಸಕ್ತಿ, ಅದು ಸುಮ್ಮನೆ. ಆದರೆ ದೇವರಲ್ಲಿ ಆಸಕ್ತಿ ಇಡುವುದಾದರೆ ಏನು ಕೊಡ್ತಾನೆ? ದೇವರಲ್ಲಿ ಹೇಳ್ತದೆ ನೋಡ್ರಿ, ಅವನನ್ನು ರಕ್ಷಿಸುವೆನು. ದೇವರಲ್ಲಿ ಆಸಕ್ತಿ. ವಾಕ್ಯದಲ್ಲಿ ಯಾರ ಆಸಕ್ತಿ ಆಗಿದ್ರು? 1ನೇ ಸಾಮುವೇಲ ತೆಗೆದುಕೊಳ್ಳೋಣ. 1ನೇ ಸಾಮುವೇಲ 1ನೇ ಅಧ್ಯಾಯ 10ರಿಂದ 12ನೇ ವಚನವರೆಗೂ. ಸಾಕು. ಹಲ್ಲೆಲೂಯಾ. ಇಲ್ಲಿ ನಾವು ವಾಕ್ಯದಲ್ಲಿ ಯಾರು ಆಸಕ್ತಿ ಆಗಿದ್ರಂದರೆ, ಒಬ್ಬ ಹನ್ನಳು ಆಸಕ್ತಿ ಆಗಿದ್ದಳು. ಯಾವ ರೀತಿ ಇದ್ಲು ಹನ್ನಳು? ದೇವರಲ್ಲಿ ಆಸಕ್ತಿಗಳು. ಅವಳಿಗೆ ಏನು ಒಂದು ಕೊರತೆ? ಏನು ಆ ಹನ್ನಳಿಗೆ? ಗರ್ಭಫಲವಿರಲಿಲ್ಲ. ಗರ್ಭಫಲವಿಲ್ಲದಕ್ಕೆ ಅವಳು ಏನು ಮಾಡಿದ್ಲು? ದೇವರಲ್ಲಿ ಆಸಕ್ತಿ ಉಳ್ಳವಳಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಾಗ ಅವಳಿಗೆ ಏನು ದೊರಕಿತು? ಗರ್ಭಫಲವು ದೊರಕಿತು.
ಹಾಗೆ ಇನ್ನೊಬ್ಬರಿದ್ದಾರೆ ಆಸಕ್ತಿಯಿಂದ. ನಾವು ವಾಕ್ಯ ನೋಡ್ಕೊಳ್ಳೋಣ. ಎಸ್ತೇರಳು 4ನೇ ಅಧ್ಯಾಯ 15ನೇ ವಚನ 16ನೇ ವಚನ. 15, 16. ಸಾಕು. ಹಾಲೆಲೂಯಾ. ಇಲ್ಲಿ ಎಸ್ತೇರಳು ಯಾರು? ಒಬ್ಬ ರಾಣಿ ಆಗಿದ್ದಳು. ಹೌದಾ? ಗೊತ್ತಲ್ಲ ಎಸ್ತೇಳಿಗೆ? ಎಸ್ತೇರು ಯಾರಂತ ಎಲ್ಲರಿಗೂ? ಒಬ್ಬ ರಾಣಿ ಆಗಿದ್ದಳು. ಅವಳು ರಾಣಿ ಆಗಿದ್ದಾಗ ಒಂದಿನ ಏನಾಯ್ತಂದರೆ, ಮೋದ್ರಕೈ ಎಂಬ ಒಬ್ಬ ಅವರ ಚಿಕ್ಕಪ್ಪನು ಒಂದು ಪತ್ರ ಬರೆದು ಕಳಿಸ್ತಾನೆ. ಇವಾಗ ಅದರಲ್ಲಿ ಪತ್ರದಲ್ಲಿ ಏನಿತ್ತಂದರೆ, ತನ್ನ ಪ್ರಜೆಗಳಂದರೆ, ಒಬ್ಬ ರಾಣಿ ಅಂದರೆ ಒಂದು ರಾಜ್ಯ ಅವಳಿಗೆ ಸಂಬಂಧಪಟ್ಟೋದು ಆಗಿರ್ತದೆ. ಆ ರಾಜ್ಯ ಅವಳಿಗೆ ಸಂಬಂಧ ಅಂದರೆ ಅದರಲ್ಲಿರುವಂಥ ಎಲ್ಲ ಜನಗಳು ಸಹ ಅವಳಿಗೆ ಸೇರುವಂಥವರಾಗಿದ್ದರು. ಆ ಪತ್ರದಲ್ಲಿ ಇವನಿಗೆ ಒಂದು ಸಂದೇಶ ಗೊತ್ತಾಗಿ ಆ ಸಂದೇಶವನ್ನು ಈ ರಾಣಿಗೆ ತಿಳಿಸ್ಬೇಕಂತ ಒಂದು ಪತ್ರ ಬರಿತಾನೆ. ಆ ಪತ್ರದಲ್ಲಿ ಏನಂತಿತ್ತಂದರೆ, ಒಬ್ಬ ವ್ಯಕ್ತಿಯು ಅಂದರೆ ಇವರಿಗೆ ಇಷ್ಟ ಆಗ್ಲಾರ್ದು ದುಶ್ಮನ್ ಅಂತಾರಲ್ಲ, ಗೊತ್ತಲ್ಲ ದುಶ್ಮನ್ ಯಾರಂದ? ಇಷ್ಟಪಡೋರ ದುಶ್ಮನ್ಗಳು ನಾವಂದರೆ ಆಗಬಾರ್ದಾರು ದುಶ್ಮನ್ಗಳಂತಾರೆ. ಅಂಥವ್ರು ಈ ಎಸ್ತೇರ್ ರಾಣಿ, ಅವಳು ರಾಣಿ ಆಗಿರೋದನ್ನ ಅವನಿಗೆ ಜೀರ್ಣ ಮಾಡ್ಕೊಳಕ್ಕಾಗಲಿಲ್ಲ. ಇವಳು ರಾಣಿ ಆಗಿದ ಕಾರಣ ಅವನಿಗೆ ಏನೋ ಸಂತೋಷವಾಗಲಿಲ್ಲ. ಅದಕ್ಕಾಗಿ ಅವನು ಏನಂತ ಪ್ಲ್ಯಾನ್ ಆಗ್ತಾನೆ ಗೊತ್ತಾ? ಅವಳು ರಾಣಿಯಾಗಿದ್ದಾಳೆ, ಅದಕ್ಕೆ ಆ ರಾಣಿಯ ಎಲ್ಲ ಅಂದರೆ ಯಹೂದರಂದರೆ ಯಾರು? ದೇವರು ನಂಬಿದವರನ್ನೆಲ್ಲರನ್ನು ಸಹ ನಾನು ಸಾಯಿಸಬೇಕು ಎಂಬುದಾಗಿ ಒಂದು ಪತ್ರ ಬರೆದಿರ್ತಾನೆ. ಆ ಪತ್ರವು ಮೋದ್ರಕೈಗೆ ಸಿಕ್ಕಿರುತ್ತದೆ. ಆ ಪತ್ರದಲ್ಲಿ ಇವನು ಮೋದ್ರಕೈ ಓದಿ ಆ ಪತ್ರವನ್ನು ಮತ್ತೆ ಎಸ್ತೇರಳಿಗೆ ತಿಳಿಸ್ಬೇಕಲ್ಲ. ಎಸ್ತೇಳಿಗೆ ತಿಳಿಸ್ಬೇಕಂತ ಪತ್ರ ಬರೆದಾಗ ಆ ಪತ್ರವನ್ನು ಅವಳು ನೋಡಿ ಏನಾಗ್ತದೆ? ದುಃಖ ಆಗ್ತದ? ಸಂತೋಷ ಆಗ್ತದ? ದುಃಖ ಆಗ್ತದೆ. ದುಃಖ ಅಂದರೆ ಇದೇನು? ಕಷ್ಟದ ಸಮಯದಲ್ಲಿದ್ದಾರೆ ಇವರು. ಯಾರು? ಯಹೂದ್ಯರು. ಈಗ ಒಬ್ಬ MLA ಆದರೂ ಕೂಡ, ಇವಾಗ ನಮ್ಮ ಮನೇಲಿ ಕರೆಂಟ್ ಇಲ್ಲ ಅಂದರೆ ಅವ್ರಿಗೆ ಗೊತ್ತಾಗುತ್ತಾ ನಮ್ಮ ಮನೇಲಿ ಕರೆಂಟ್ ಇಲ್ಲ ಅಂತ? ದೊಡ್ಡ ವ್ಯಕ್ತಿಗಳಿಗೆ ನಮ್ಮ ಮನೇಲಿ ಚರಂಡಿ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ ಅಂದರೆ ಅವ್ರಿಗೆ ಗೊತ್ತಾಗುತ್ತಾ? ಇವ್ರ ಮನೇಲಿ ಕರೆಂಟ್ ಇಲ್ಲ, ಇವ್ರ ಮನೆ ಮುಂದೆ ಚರಂಡಿ ಇಲ್ಲ ಅಂತ? ಯಾಕೆ ಹೇಳ್ರಿ? ಅವ್ರ ಮನೆ ಮುಂದೆ ಎಲ್ಲ ಕರೆಂಟ್ ಇದ್ದಾವೆ, ಚರಂಡಿ ಇದೆ, ನೀರು ವ್ಯವಸ್ಥೆ ಎಲ್ಲ ಇದೆ. ಆದರೆ ಈ ರಾಣಿ ಆ ರೀತಿ ಮಾಡಲಿಲ್ಲ. ಅವ್ರು ಕಷ್ಟದಲ್ಲಿದ್ದಾರೆ ಬಿಡು, ಹೋಗ್ಲಿ ಬಿಡು ಅಂತ ಅನ್ಕೊಳ್ಳಲಿಲ್ಲ. ಅವಳು ಆ ಜನರಿಗೋಸ್ಕರ ರಕ್ಷಿಸಬೇಕೆಂಬುದಾಗಿ ಅವಳು ಏನು ಮಾಡಿದ್ಲು ಗೊತ್ತಾ? ಆಸಕ್ತಿಯಿಂದ ಉಪವಾಸ ಪ್ರಾರ್ಥನೆ ಮಾಡಿದಂತೆ. ಏನು ಮಾಡಿದ್ಲು? ಅನ್ನಪಾನಗಳನ್ನು ಬಿಟ್ಟು, ಅನ್ನಪಾನಗಳಂದ್ರೆ ಏನು? ಊಟವನ್ನು ಬಿಟ್ಟು ಉಪವಾಸ ಪ್ರಾರ್ಥನೆ ಎಷ್ಟು ದಿನ ಮಾಡಿದ್ಲು? 3 ದಿನ ಮಾಡಿದ್ಲಂತೆ. 3 ದಿನ ಮಾಡಿದರೆ ನೀವು ಒಂದೇ ಮಾಡುವುದಲ್ಲ, ನಿಮ್ಮ ಜೊತೆ ನಾನು ಸಹ ಮಾಡ್ತೀನಿ ಎಂಬುದಾಗಿ ರಾಣಿ ಸಹ ಉಪವಾಸ ಪ್ರಾರ್ಥನೆ ಮಾಡಿದ್ಲು. 3 ದಿನ ಆದ ಮೇಲೆ ತನ್ನ ಜನರಿಗೆ ಏನು ಆಯಿತು? ರಕ್ಷಣೆ ಬಂತಾ ಇಲ್ಲ? ಯಾವಾಗ? ಆಸಕ್ತಿಯಿಂದ ಉಪವಾಸ ಪ್ರಾರ್ಥನೆ ಮಾಡಿದಾಗ. ಆಮೇನ್, ಹಲ್ಲೆಲೂಯಾ. ನಾವು ಅದೇ ರೀತಿ ಇನ್ನೂ ಆಸಕ್ತಿ ಅಂದರೆ, ನಾವು ಎಕ್ಸಾಂಪಲ್ ಇನ್ನೂ ಆಸಕ್ತಿ, ಅಬ್ರಾಹ್ಮನು ಸಹ ದೇವರಲ್ಲಿ ಆಸಕ್ತಿ ಉಳ್ಳವನಾಗಿದ್ದ. ಆಮೇನ್. ಎಲಿಯನು ಸಹ, ಎಲಿಷನು ಗುರುವಾಗಿದ್ದಾಗ, ಈಗ ಎಲಿಯನು ಗುರುವಾಗಿದ್ದಾಗ ಎಲಿಷನಿಗೆ ಏನಂತ ಆಸಕ್ತಿ ಇತ್ತು? ಎಲಿಯನಲ್ಲಿರುವಂಥ ಎಲ್ಲ ಜ್ಞಾನ, ಆತ್ಮದ ಜ್ಞಾನವು ಸಹ ನನಗೆ ಬೇಕು. ಅವನು ಇಲ್ಲೇ ಇರಪ್ಪ, ಬೇಡ ಬರಬೇಡ ಅಂತಂದ್ರು ಕೂಡ ಅವನೇನು ಮಾಡ್ದ? ಇಲ್ಲ, ನನಗೆ ಬೇಕು, ನಿನಗೇನು ಬೇಕೆಂಬುದಾಗಿ ಎಲಿಯನ್ನು ಕೇಳಿದಾಗ ಎಲಿಷನ್ ಏನಂತ ಕೇಳ್ಕೊಂಡ? ನಿನ್ನಲ್ಲಿರುವ ಆತ್ಮಬಲವನ್ನು ಸಹ ನನಗೂ ಕೊಡು ಎಂಬುದಾಗಿ ಕೇಳ್ದ. ಅವನಲ್ಲಿ ಏನಿದೆ? ಆಸಕ್ತಿ. ಎಷ್ಟು ಮಂದಿಗೆ ಯಾವುದ್ರ ಮೇಲೆ ಆಸಕ್ತಿ ಇದೆ? ನೀವೀಗ ಯೋಚನೆ ಮಾಡ್ಕೊಳ್ರಿ. ಒಂದು ಬುಕ್ಕದ ಮೇಲಿರ್ಬೋದು, ಒಂದು ಪುಸ್ತಕದ ಮೇಲಿರೋ, ಒಂದು ಸಾಮಾನು ಮೇಲಿರ್ಬೋದು. ಆದರೆ ದೇವರಲ್ಲಿ ನಾವು ಯಾವಾಗ ಆಸಕ್ತಿಯಿಂದ ಇರ್ತೇವೋ ಆವಾಗ ದೇವರು ನಮಗೆ ರಕ್ಷಣೆ ಎಂಬ ಆಶೀರ್ವಾದವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಯಾರ್ಯಾರು ಆಸಕ್ತಿ ಆಗಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ ವಾಕ್ಯದಲ್ಲಿ. ಹನ್ನಳು, ಎಸ್ತೇರಳು, ಎಲಿಷನು, ಇವರೆಲ್ಲ ಆಸಕ್ತಿ ಇದ್ದರು. ಹನ್ನಳ ದೇವರೇ ನಮ್ಮ ದೇವರಲ್ಲ? ಹೌದಾ? ಎಸ್ತೇಳ ದೇವರೇ ನಮ್ಮ ದೇವರಲ್ವಾ? ಯಾಕೆ ನಮ್ಗೆ ಆಶೀರ್ವಾದ ಬರ್ತಾ ಇಲ್ಲ? ಯಾಕೆಂದರೆ ನಮ್ಮಲ್ಲಿ ಆಸಕ್ತಿ ಏನಾಗಿದೆ? ಕಡಿಮೆ ಆಗಿದೆ. ಆಗಿದ್ದ ಆಸಕ್ತಿ ಈಗಿಲ್ಲ ಕೆಲವೊಬ್ಬರಿಗೆ, ಆವಾಗಿದ್ದ ಆಸಕ್ತಿ ಇವಾಗಿಲ್ಲ. ಯಾಕೆ ಹೇಳ್ರಿ? ಆಶೀರ್ವಾದವಿಲ್ಲ.
ಯಾಕೆ? ನಿಮ್ಮಲ್ಲಿ ಆಸಕ್ತಿ ಕಡಿಮೆ ಆಗಿದೆ. ನಿಮ್ಮಲ್ಲಿ ಆಸಕ್ತಿ ಬೆಳೆದರೆ ಆಶೀರ್ವಾದವನ್ನು ಪಡೀಲಿಕ್ಕೆ ಶಕ್ತರಾಗಿದ್ದೀರಿ. ಹಾಲೆಲೂಯಾ, ಹಾಲೆಲೂಯಾ. ಅದೇ ರೀತಿ ನಾವು ಎರಡನೇದಾಗಿ ನೋಡ್ಕೊಳ್ಳೋಣ. ಒಂದನೇದಾಗಿ ಏನಂತ ತಿಳ್ಕೊಂಡ್ವಿ? ಯಾರು ದೇವರಲ್ಲಿ ಆಸಕ್ತರಾಗಿರ್ತಾರೋ ಅವರಿಗೆ ದೇವರು ಏನು ಮಾಡ್ತಾನೆ? ರಕ್ಷಿಸ್ತಾನೆ. ಎರಡನೇದಾಗಿ ಯಾರು ದೇವರನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರನ್ನು ದೇವರು ಉದ್ಧರಿಸುವೆನು. ಹಾಲೆಲೂಯಾ. ಯಾರು ದೇವ್ರನ್ನ ಅರ್ಥ ಅಂದರೆ ಏನು? ನಾವು ಲೋಕದ ಜನರ ಮೇಲೆ ಅರ್ಥ ಮಾಡಿಕೊಂಡಿರ್ಬೋದು. ಲೋಕ ಜನರನ್ನ ಎಷ್ಟು ಅರ್ಥ ಮಾಡಿಕೊಂಡ್ರು, ಇವತ್ತು ನಮ್ಮ ಜೊತೆಗಿರ್ತಾರೆ, ನಾಳೆ ಅವ್ರ ಜೊತೆಗಿರ್ತಾರೆ, ನಾಡ್ದು ಅವ್ರ ಜೊತೆಗಿರ್ತಾರೆ, ಮತ್ತು ನಾಡ್ದು ನಮ್ಮ ಜೊತೆಗೆ ಬರ್ತಾರೆ. ಆಗ ನಮಗೆ ಸಂತೋಷನಾ ದುಃಖನ? ಇವಾಗ ನನ್ನ ಜೊತೆಗಿರ್ತೀಯಪ್ಪ, ನಾಳೆ ಅವ್ರ ಜೊತೆಗೆ ಹೋಗ್ತೀಯ, ಅವ್ರ ಜೊತೆಗೆ ಹೋಗ್ತೀವಿ, ಯಾರನ್ನ ಹೆಂಗೆ ನಂಬಲಿ ಅಂತಾರೆ. ಹೌದಲ್ಲ? ನಾವು ಯಾರನ್ನ ಅರ್ಥ ಮಾಡಿಕೊಳ್ಬೇಕು? ಲೋಕದ ಜನರು ಈಗಲ್ದೆ ಮರುಕ್ಷಣನೇ ಕೈ ಬಿಟ್ಟು ಹೋಗ್ಬೋದು, ಆದರೆ ದೇವರು ಕೈ ಬಿಡುವ ದೇವರಲ್ಲ. ಆಮೇನ್, ಹಲ್ಲೆಲೂಯಾ. ನಮ್ಮ ದೇವ್ರು ಎಂಥ ದೇವರು? ಕೈ ಬಿಡುವ ದೇವರಲ್ಲ. ನೀವು ಕೈ ಬಿಡಬಾರ್ದು. ನಿಮ್ಮ ದೇವರು ಕೈ ಇಟ್ಕೊಂಡು ಮುಂದೆ ಸಾಗಬೇಕಂದ್ರೆ ನೀವು ದೇವ್ರನ್ನ ಅರ್ಥ ಮಾಡಿಕೊಳ್ಬೇಕು. ಎಷ್ಟು ಜನ ಅರ್ಥ ಮಾಡಿಕೊಂಡಿದ್ದೀರಿ ನೀವು? ಈ ದಿನ ಆಲೋಚನೆ ಮಾಡಿರಿ. ನಾವು ದಿನ ಪ್ರಾರ್ಥನೆ ಮಾಡ್ಬೋದು. ಒಂದಿನ ಏನನ್ಸುತ್ತೆ? ಬೇಜಾರಾಗುತ್ತೆ. ಏನು ಬಿಡಪ್ಪ, ಪ್ರೇಯರ್ ದಿನ ಮಾಡ್ತೀವಿ, ಆದರೂ ಕೂಡ ನಮಗೇನು ಉತ್ತರ ಇಲ್ಲ. ಇವಾಗ ನಾವೇನಾದರೂ ವಸ್ತು ತಗೋಬೇಕಂದ್ರೆ ₹1 ಸಾಮಾನು ಚೆನ್ನಾಗಿ ಬಾಳ್ವಿಕೆ ಬರುತ್ತಾ? ₹1000 ಸಾಮಾನು ಚೆನ್ನಾಗಿ ಬಾಳಿಕೆ ಬರುತ್ತಾ? ₹1 ಸಾಮಾನೇನು ಒಂದಿನ 2 ದಿನ, ಆದರೆ ₹1000 ಸಾಮಾನು ಭಾಳ ದಿನ ಬಾಳ್ವಿಕೆ ಬರುತ್ತೆ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡುವುದಾದರೆ ನಮಗೀಗ ಬರುವ ಆಶೀರ್ವಾದ ತಾತ್ಕಾಲಿಕ ಆಗಿರ್ಬೋದೇನೋ, ಆದರೆ ಇನ್ನೂ ವೇಟ್ ಮಾಡು, ಕಾಯಿ ಅಂತ ದೇವರು ಕಾಯಿಸುವಾಗ ನಾವು ಏನಂತ ತಿಳ್ಕೊಬೇಕು? ಇದು ಇನ್ನೂ ದೊಡ್ಡ ಆಶೀರ್ವಾದವು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಿರತರಾಗಿ ಆಸಕ್ತಿಯಿಂದ ನಾವು ದೇವರಲ್ಲಿ ಯಾವಾಗಲೂ ಆಸಕ್ತಿಯಿಂದ ಇರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ನಾವು ವಾಕ್ಯದಲ್ಲಿ ಯಾರು ಅರ್ಥ ಮಾಡಿಕೊಂಡಿದ್ದಾರೆ ನೋಡ್ಕೊಳ್ಳೋಣ. ರೂತಳು ಬರೆದ ಪುಸ್ತಕ 1ನೇ ಅಧ್ಯಾಯ 15-17. ಇಗೋ, ನಿನ್ನ ವಾರಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿ ಹೋಗುತ್ತಿದ್ದಾಳೆ. ನೀನು ಆಕೆ ಜೊತೆಯಲ್ಲಿ ಹೋಗುವಂದಾಗ ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲಿಯೇ ನಾನು ಸಾಯುವೆನು. ಅಲ್ಲೇ ನನ್ನ ಸಮಾಧಿ ಆಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದನ್ನು ಮಾಡಲಿ ಎಂದು ಹೇಳಿದರು. ಆಕೆ ತನ್ನ ಜೊತೆಯಲ್ಲಿ ಬರುವುದಕ್ಕೆ ದೃಢಪಡಿಸಿಕೊಳ್ತಾಳೆ. ನೋವಮಿಯು ತಿಳಿದು ಸುಮ್ಮನಾದ. ಸಾಕು. ಹಾಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ರೂತಳು ಸಹ ತನ್ನ ಅತ್ತೆಯನ್ನು ಅರ್ಥ ಮಾಡಿಕೊಂಡಂತೆ. ರೂತಳಿಗೂ ಗಂಡ ಇಲ್ಲ, ತನ್ನ ಅತ್ತೆಗೂ ಸಹ ಗಂಡ ಇಲ್ಲ. ಓರ್ಪಳು ಗಂಡ ಸತ್ತೋದ್ಮೇಲೆ ಅವಳು ತನ್ನ ತವ್ರ ಮನೆಗೆ ಹೋಗ್ಬಿಟ್ಲು. ಆದರೆ ರೂತಳು ಏನು ಮಾಡಿದ್ಲು? ತನ್ನ ತವ್ರ ಮನೆಗೆ ಹೋಗಲಿಲ್ಲ. ಅತ್ತೆ ಹೇಳಿದ್ಲು ಏನಂತ? ನಿನ್ನ ಗಂಡ ಸತ್ತೋಗ್ಯಾರಲ್ಲಮ್ಮ, ಇರಲಿ ಹೋಗು, ನೀನು ನಿಮ್ಮ ತವ್ರ ಮನೆಗೆ ಹೋಗ್ಬಿಡು ಸಾಕು ಎಂಬುದಾಗಿ ಹೇಳಿದಂತೆ. ಆದರೆ ಆ ರೂತಳು ಏನು ಮಾಡಿದ್ಲು ಗೊತ್ತಾ? ತಾನು ಅರ್ಥ ಮಾಡಿಕೊಂಡು ತನ್ನ ಅತ್ತೆಯನ್ನು ಸಹ ಅರ್ಥ ಮಾಡಿಕೊಂಡಂತೆ. ಏನೇ ಮಾಡ್ಕೊಂಡ್ಲು? ತನ್ನ ಅತ್ತೆಯನ್ನು ಸಹ ಅರ್ಥ ಮಾಡಿಕೊಂಡ್ಲು. ಈ ಪ್ರಪಂಚದಲ್ಲಿ, ಈ ಜನ್ರೇಷನಲ್ಲಿ ಯಾರು ಅತ್ತೆನ ಅರ್ಥ ಮಾಡ್ಕೊತಾರೆ? ಏನೋ ಸ್ವಲ್ಪ ಮಂದಿ ಇರ್ಬೋದು, ಆದರೆ ಎಲ್ಲರೂ ಅರ್ಥ ಮಾಡ್ಕೊತಾರೆ ಅತ್ತೆನ. ಅತ್ತೆ ಬಂದಂದರೆ ಬಂದ್ಲವ ಅಜ್ಜಿ, ಬಂದ್ಲವ ಮುದುಕಿ, ಕಟಕಟ ಮುದುಕಿ ಬಂದವ ಅಂತ ಹೇಳ್ತೀರಿ. ಅತ್ತೆಯರು ಸಹ ನಿಮ್ಮ ಸೊಸೆಯನ್ನು ಮಗಳಂತೆ ಪ್ರೀತಿಸಬೇಕು. ಯಾವ ರೀತಿ ಪ್ರೀತಿಸಬೇಕು? ಇಲ್ಲಿ ನೋಡ್ರಿ, ರೂತಳು ಮತ್ತು ತನ್ನ ಅತ್ತೆ ಯಾವ ರೀತಿ ಇದ್ರು? ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡವರಾಗಿದ್ರು. ಇಲ್ಲಿ ಯಾರು ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊತಾ ಇದ್ರೆ ನೀವು ಈಗ ನೋಡ್ಕೊಳ್ರಿ. ನಾವು ಅತ್ತೆ ಸೊಸೆಯರಂದರೆ ಒಬ್ಬ ತಾಯಿ ಮಗಳ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು. ಒಂದು ಸುಮ್ಮನೆ ದುಷ್ಮಂತರ ಇರಬಾರ್ದು. ಅತ್ತೆ ಮಗಳಾಗಿದ್ದರೆ, ಅತ್ತೆ ಸೊಸೆ ತಾಯಿ ಮಗಳಾಗಿದ್ದರೆ ಅವ್ರು ಏನು ಬೇಕಾದರೂ ಸಾಧಿಸ್ಬೋದು. ಆದರೆ ಅತ್ತೆನೇ ಒಂದು ಲೋಕ, ಸೊಸೆನೇ ಒಂದು ಲೋಕ ಅಂದರೆ ಯಾವ ದಾರಿಯಲ್ಲಿ ಹೋಗ್ತಾರೆ? ಅತ್ತೆ ಒಂದು ಕಡೆಗೆ ಹೋದ್ರೆ ಸೊಸೆ ಒಂದು ಕಡೆಗೆ ಹೋಗ್ತಾಳೆ. ಹೌದಾ? ನಾವೇನು ಮಾಡಬೇಕು? ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವಿಸಬೇಕು. ಏನು ಮಾಡಬೇಕು? ಇಲ್ಲಿ ಯಾರು ಅರ್ಥ ಮಾಡಿಕೊಂಡ್ರು ಅತ್ತೆನ? ರೂತಳು ತನಗೂ ಗಂಡ ಇಲ್ಲ, ತನ್ನ ಅತ್ತೆಗೂ ಸಹ ಗಂಡನಿಲ್ಲ. ಅತ್ತೆ ಗಂಡ ಇಲ್ಲ ಬಿಡು, ಓಲೆತ್ತ ಮುದುಕಿ ಕಾಟ ಹೋಯ್ತಂತ ಹೋಗ್ಬೋದಿತ್ತು. ಆದರೆ ಅವಳು ಏನು ಮಾಡಿದ್ಲು? ತನ್ನ ಅತ್ತೆಯನ್ನು ಅರ್ಥ ಮಾಡಿಕೊಂಡು.
ಅರ್ಥ ಮಾಡಿಕೊಂಡು ಮುಂದೆ ಸಾಗಿದ ಕಾರಣ ಅವಳಿಗೆ ಏನಾಯಿತು, ಒಬ್ಬ ರಾಜನನ್ನು ಮದುವೆ ಮಾಡಿಕೊಳ್ಳುವಂಥ ಭಾಗ್ಯ ಅವಳಿಗೆ ಸಿಕ್ಕಿತು. ಯಾವಾಗ ತನ್ನ ಅತ್ತೆಯನ್ನು ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಮಾಧಾನದಿಂದ ಐಕ್ಯತೆ ಉಳ್ಳವರಾಗಿ ಜೊತೆಯಲ್ಲಿದ್ದಾಗ ದೇವರು ಏನು ಆಶೀರ್ವಾದ ಮಾಡ್ದ ಅವಳಿಗೆ, ತನ್ನ ಅರ್ಥಕರಿಕೆಯನ್ನು ನೋಡಿಕೊಂಡು ದೇವರು ಅವಳಿಗೆ ಒಬ್ಬ ರಾಜನನ್ನು ಮದುವೆ ಆಗುವ ರೀತಿಯಲ್ಲಿ ದೇವರು ಭಾಗ್ಯವನ್ನು ಕೊಟ್ಟನು. ಹಾಲೆಲೂಯಾ. ಯಾವಾಗ ತನ್ನ ಅತ್ತೆಯನ್ನು ಅರ್ಥ ಮಾಡಿಕೊಂಡ್ಲು. ನೀವು ಇದನ್ನು ಏನು ಮಾಡ್ಬೇಕಂತಿದ್ದೀರಿ? ಅತ್ತೆನ ಶಪಿಸ್ಬೇಕಂತಿದ್ದೀರಾ, ಇಲ್ಲ ಸೊಸೆನ ಶಪಿಸ್ಬೇಕಂತಿದ್ದೀರಾ? ಇಲ್ಲ ನಿಮಗೆ ಬಿಟ್ಟಿದ್ದು ನೋಡ್ಕೊಳ್ರಿ. ಅತ್ತೆ ಸೊಸೆ ಅರ್ಥ ಮಾಡಿಕೊಂಡು ಮುಂದೆ ಸಾಗುವುದಾದರೆ ಇಲ್ಲಿ ಯಾವ ರೀತಿ ರೂತಳು ದೇವರ ಆಲೋಚನೆಗೆ ಒಳಪಟ್ಟಳೋ ಅದೇ ರೀತಿ ನೀವು ಸಹ ಈ ದಿನ ದೇವರ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಶಕ್ತರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಅದೇ ರೀತಿ ಇನ್ನೊಬ್ಬರು ಕೂಡ ಇದ್ದಾರೆ. ಯೋಸೇಫನು ಸಹ ದೇವರ ಚಿತ್ತವನ್ನು ಉದ್ದೇಶವನ್ನು ಅರ್ಥ ಮಾಡಿಕೊಂಡ. ಯೋಸೇಫನ್ ಏನು ಮಾಡ್ದ? ಯೋಸೇಫನ್ ಕೂಡ ದೇವರನ್ನು ಅರ್ಥ ಮಾಡಿಕೊಂಡ. ದೇವರ ಚಿತ್ತವನ್ನು, ದೇವರ ವಾಕ್ಯವನ್ನು, ದೇವರ ಮಾತನ್ನು ಅರ್ಥ ಮಾಡಿಕೊಂಡ ಕಾರಣ ಅವನಿಗೆ ಅನೇಕ ಕಷ್ಟಗಳು ಬಂದವು. ಕಷ್ಟ ಬಂತು, ಕಣ್ಣೀರು ಬಂತು, ಸಮಸ್ಯೆ ಬಂತು, ಇಕ್ಕಟ್ಟು ಬಂತು. ಆದರೆ ಅವನು ಬಿದ್ದು ಹೋಗಲಿಲ್ಲ. ಏನು ಮಾಡಲಿಲ್ಲ? ಯಾವಾಗ ದೇವರನ್ನು ಅರ್ಥ ಮಾಡಿಕೊಂಡಾಗ. ನಾವು ಯಾರನ್ನ ಅರ್ಥ ಮಾಡಿಕೊಳ್ಬೇಕು ಈ ದಿನ? ಇಲ್ಲಿ ಯಾರ್ಯಾರು ಅರ್ಥ ಮಾಡಿಕೊಂಡ್ರು ದೇವರನ್ನ? ಯೋಸೇಫನು ದೇವರ ಅರ್ಥ ಮಾಡಿಕೊಂಡ ಕಾರಣ ಅವನು ಕಷ್ಟ ಬಂದರು, ಸಮಸ್ಯೆಗಳು, ಇಕ್ಕಟ್ಟುಗಳು, ಬಂಧನಗಳು ಬಂದರೂ ಸಹ ಅವನು ಬಿದ್ದು ಹೋಗಲಿಲ್ಲ. ಯಾಕೆ? ದೇವರು ಕೈ ಬಿಡಲಿಲ್ಲ. ಮಾಡಿಕೊಂಡ ಕಾರಣ ದೇವರು ಸಹ ಅವನನ್ನು ಬಿಟ್ಟುಕೊಳ್ಳಿಲ್ಲ. ಹಾಲೆಲೂಯಾ. ಈ ದಿನ ನೀವು ದೇವರನ್ನ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆಗಳಿರ್ತವೆ, ಎಲ್ಲರಿಗೂ ಸಮಸ್ಯೆ ಇರ್ತವೆ. ಸಮಸ್ಯೆ ಇಲ್ಲದ ಜೀವನನೇ ಇಲ್ಲ, ಕಷ್ಟ ಇಲ್ಲದ ಜೀವನನೇ ಇಲ್ಲ. ಕಷ್ಟ ಇಲ್ಲ ಅಂದರೆ ನಾವೇನು ಮಾಡ್ತೀವಿ? ಪ್ರಾರ್ಥನೆನೇ ಮರ್ತು ಬಿಡ್ತೀವಿ. ಆರಾಮಾಗಿ ತಿಂದು ಮಕ್ಕಂಡು ಅಲ್ಲಾಡ್ತಿರ್ತೀವಿ. ಕಷ್ಟಗಳು ಯಾಕೆ ಬರ್ತವಂದರೆ ದೇವರು ನನ್ನ ಪರೀಕ್ಷೆ ಮಾಡ್ತಾನೆ. ಕಷ್ಟಗಳು ಯಾಕೆ ಬರ್ತವೆ ಅಂದರೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ನೋಡು, ಇವನು ಕಷ್ಟ ಬಂದರೆ ಹೇಗಿರ್ತಾನೆ, ಕಷ್ಟ ಇಲ್ದಾಗ ಹೇಗಿರ್ತಾನೆ ಅಂತ ನಮಗೆ ಟೆಸ್ಟ್ ಮಾಡ್ತಾನೆ. ನಾವು ಆ ಕಷ್ಟದಲ್ಲಿದ್ದಾಗ ನಾವು ದೇವರ ಟೆಸ್ಟ್ಗೆ ಪಾಸ್ ಆದರೆ ಏನು ಮಾಡ್ತೀವಿ? ಏನು ಸಿಗುತ್ತೆ ನಮಗೆ? ದೇವರ ಆಶೀರ್ವಾದ ದೊರಕುತ್ತದೆ. ಹಾಲೆಲೂಯಾ. ನಾವು ಯಾರನ್ನ ಅರ್ಥ ಮಾಡಿಕೊಳ್ಳಬೇಕು? ದೇವರನ್ನ ಅರ್ಥ ಮಾಡಿಕೊಳ್ಳಬೇಕು. ದೇವರನ್ನ ಅರ್ಥ ಮಾಡಿಕೊಂಡಾಗ ನಮ್ಮ ಎದುರು ಯಾರು ಬಂದರೂ ಸಹ ಬಿದ್ದು ಹೋಗಲು ಇಲ್ಲ ಎದುರುಕೊಳ್ಳಲು ಸಾಧ್ಯವಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಅದೇ ರೀತಿಯಲ್ಲಿ ಮೂರನೇದಾಗಿ, ಯಾರು ದೇವರನ್ನು ಬೇಡಿಕೊಳ್ಳುತ್ತಾರೋ ಅವರಿಗೆ ಸದುತ್ತರವನ್ನು ದಯಪಾಲಿಸುವನು. ವಾಕ್ಯ ನೋಡ್ಕೊಳ್ಳೋಣ. ಯೆಶಾಯ 58:9. ಯೆಶಾಯ 58ನೇ ಅಧ್ಯಾಯ 9ನೇ ವಚನ. ಯೆಹೋವನು ಉತ್ತರ ಕೊಡುವನು, ಮೊರೆ ಇಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವರು. ಸಾಕು. ಹಾಲೆಲೂಯಾ. ನಾವು ಯಾವಾಗ ದೇವರಲ್ಲಿ ಆಸಕ್ತಿ ಇಟ್ಟು ಅರ್ಥ ಮಾಡಿಕೊಂಡು ಮುಂದೆ ಸಾಗಿದ್ರೆ ನಮಗೆ ದೇವ್ರು ಏನು ಮಾಡ್ತಾನೆ? ನಾವು ಪಾತಾಳದಲ್ಲಿ ಅಲ್ಲ, ಸಮುದ್ರದ, ಇವಾಗ ಬೈಬಲಲ್ಲಿ ಯೋನನು ಎಲ್ಲಿದ್ದ? ಅವನು ಮೀನಿನ ಹೊಟ್ಟೆ ಒಳಗಿದ್ದ. ಸಮುದ್ರದಲ್ಲಿ ಹಾಕಲ್ಪಟ್ಟಾಗ ಮೀನಿನ ಹೊಟ್ಟೆ ಒಳಗೆ ಹೋದ. ಅವನು ಸುಮ್ಮನೆ ಇರ್ಬೋದಿತ್ತಲ್ಲ, ನಾನು ಮೀನಿನ ಹೊಟ್ಟೆಗೆ ಹೇಳ್ದೇನೆ ದೇವ್ರು ನನ್ನ ಪ್ರಾರ್ಥನೆ ಕೇಳೋದಿಲ್ಲ ಅಂತ. ಅವನೇನು ಮಾಡ್ದೆ ಹೇಳ್ರಿ? ಮೀನಿನ ಹೊಟ್ಟೆ ಒಳಗೆ ಹೋದರೂ ಸಹ ಅವನು ಪ್ರಾರ್ಥನೆ ಬೀಳಿಲ್ಲ ಅಂತೆ. ಆಸಕ್ತಿಯಿಂದ ದೇವರನ್ನ ಅರ್ಥ ಮಾಡಿಕೊಂಡು ಪ್ರಾರ್ಥಿಸಿದಾಗ ದೇವರು ಅವನಿಗೆ ಏನು ಮಾಡಿದ? ಆಶೀರ್ವಾದವನ್ನು ಕೊಟ್ಟ. ನಾಲ್ಕನೇದಾಗಿ ಮತ್ತಾಯ 7:7 ನೋಡ್ಕೋಣ. ಇಲ್ಲಿ ವಾಕ್ಯ ಏನಂತ ಹೇಳ್ತದೆ ಅಂದರೆ, ಅದೇ ನೀವು ಯಾವಾಗ ಅರ್ಥ ಮಾಡಿಕೊಂಡು ಆಸಕ್ತಿ, ನಮ್ಮ ಮೇನ್ ಟಾಪಿಕ್ ಇದೀನ ಅಂದರೆ ಅರ್ಥ ಹಾಗೂ ಆಸಕ್ತಿ. ಇವೆರಡು ಇದ್ದರೆ ನಮಗೇನು ಸಿಗ್ತದೆ? ಆಶೀರ್ವಾದವೆಂಬ ಬಾಗಿಲು ತೆರೆಯಲ್ಪಡುತ್ತದೆ. ಎಷ್ಟು ಮಂದಿಗೆ ಆಶೀರ್ವಾದ ಬೇಕು? ಎಲ್ಲರಿಗೆ ಆಶೀರ್ವಾದ ಬೇಕು. ಈ ದಿನ ವಾಕ್ಯ ಸುಮ್ಮನೆ ತಗೊಳ್ಬೇಡ್ರಿ, ನನಗೋಸ್ಕರ ಎಂಬುದಾಗಿ ತಗೊಳ್ರಿ. ನಾವು ಕೆಲವು ಬಾರಿ ಬಿದ್ದು ಹೋಗ್ಬೋದು, ದೇವ್ರೇನು ಬಿಡು ಅನ್ಬೋದು. ಆದರೆ ದೇವರು ನೀವು ಅಂದ್ಕೊಂಡ ಹಾಗೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಹೌದಲ್ಲ? ಇಡೀ ಭೂಲೋಕವನ್ನು ಸೃಷ್ಟಿ ಮಾಡಲಿಕ್ಕೆ ಯಾರದಿಂದ ಆದರೂ ಸಾಧ್ಯನಾ? ಒಂದು ಪೇಂಟ್ ಮಾಡ್ರಿ ಅಂದ್ರೇ ಒಂದು ಕಡೆ ಹೋಗ್ಬಿಡುತ್ತೆ, ಬ್ರಷ್ ಮಿಸ್ಟೇಕ್ ಆಗುತ್ತೆ. ಆದರೆ ದೇವರು ಇಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ಮಾಡಿದನೆಂದರೆ ಅದು ದೇವರಿಂದ ಮಾತ್ರ ಸಾಧ್ಯವಾಗುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಇಕ್ಕಟ್ಟಿನಲ್ಲಿ ಯಾರು ಕೂಗುತ್ತಾರೋ, ಬೇಡುತ್ತಾರೋ, ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾರೋ ಅವರ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಳ್ಳಲಿಕ್ಕೆ ಶಕ್ತನಾಗಿದ್ದಾನೆ. ಶದ್ರಕ್, ಮೇಷಕ್, ಅಬೇದ್ನಗೋ ಸಹ ಅವ್ರಿಗೆ ಎಂಥ ಕಷ್ಟ ಬಂತು, ಎಂಥ ಇಕ್ಕಟ್ಟು ಬಂತು? ಬೆಂಕಿಯಲ್ಲಿ ಹಾಕಲ್ಪಟ್ರು. ನಾವು ಸುಮ್ಮನೆ ಈಗ ಬೆಂಕಿ ಹತ್ರ ಕೂತ್ಕೊಂಡ್ರೆ ಚುರುಕು ಬಡಿತಂತ ಹಿಂದೆ ಬಂದು ಕೂತ್ಕೊಂತೀವಿ. ಆದರೆ ಶದ್ರಕ್, ಮೇಷಕ್, ಅಬೇದ್ನಗೋ ರಾಜನ ಆಜ್ಞೆಗೆ ಒಳಪಟ್ಟು ಬೆಂಕಿಯಲ್ಲಿ ಪಟ್ಟಾಗ ಅವ್ರು ಏನು ಮಾಡಿದರು?
ಯಾಕಪ್ಪ ದೇವರಲ್ಲಿ ಇಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಬೆಂಕಿಯಲ್ಲಿ ಯಾಕೆ ಹಾಕಿದ್ರು ಅಂತ ಪ್ರಶ್ನೆ ಮಾಡ್ಕೊಂಡ್ರ? ಇಲ್ಲ, ಅವ್ರು ಬೆಂಕಿಯಲ್ಲಿದ್ದರೂ ಸಹ ಪ್ರಾರ್ಥನೆ ಮಾಡಿದ್ರಂತೆ. ನಾವು ಬೆಂಕಿ ಹಾಕಿದಾಗ ಏನು ಮಾಡ್ತೀವಿ? ನಮ್ಮದೇ ಕಾಟ ನಮ್ದಾಗಿದ್ದದು, ಕಿರ್ಚೋದೊಬ್ರು ಅರ್ಸೋದೊಬ್ರು ನೋಡಿದ್ರೇ ಓಡೋಗ್ತೀವಿ ಅಷ್ಟು ದೊಡ್ಡ ಬೆಂಕಿಯನ್ನು. ಅವ್ರು ಹಾಕಲ್ಪಟ್ಟಾಗೂ ಸಹ ಅವ್ರು ಏನು ಮಾಡಿದ್ರು? ಆಸಕ್ತಿಯಿಂದ ದೇವರನ್ನ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದಾಗ ದೇವ್ರು ಕೇಳಿಸ್ಕೊಂಡ ಇಲ್ಲ. ಅವ್ರ ದೇವರೇ ನಮ್ಮ ದೇವರಲ್ವಾ? ಅವ್ರು ಪ್ರಾರ್ಥನೆ ಮಾಡಿದಾಗ ಯೇಸುವೆ ನಮ್ಮ ಯೇಸು ಅಲ್ಲ. ಅವರು ಪ್ರಾರ್ಥನೆ ಮಾಡಿದಾಗ ಏನಾಯಿತು? ಒಂದು ಕೂದಲು ಸಹ ಸುಟ್ಟು ಹೋಗಲಿಲ್ಲ ಅಂತೆ. ಏನಾಗಲಿಲ್ಲ? ಒಂದು ಕೂದಲು ಸಹ ಸುಟ್ಟು ಹೋಗಲಿಲ್ಲ. ನಾವು ಹಿಂಗೆ ನಿಂತಿರ್ತೀವಿ, ಚುರುಕು ಬಡಿತಂದ್ರೆ ಏನಾಗುತ್ತೆ? ಸುಟ್ಟೋಗ್ತದೆ ಬಟ್ಟೆ. ಆದರೆ ಅವ್ರು ಬೆಂಕಿಯಲ್ಲಿ ಇದ್ದಾಗೂ ಸಹ ಪ್ರಾರ್ಥನೆ ಮಾಡಿದಾಗ ಅವರಿಗೆ ದೇವರು ಬಿಡುಗಡೆ ಕೊಟ್ಟಾನಂದರೆ ನಮಗೆ ಬಿಡುಗಡೆ ಕೊಡಲ್ವಾ? ಕೊಡ್ತಾನಲ್ವಾ? ಅದಕ್ಕೆ ನಾವೇನು ಮಾಡಬೇಕು? ಕೊಂಡು ಮುಂದೆ ಸಾಗೋದಾದರೆ ಇಲ್ಲಿ ಯಾವ ರೀತಿ ರೂತಳು, ಅಣ್ಣಳು, ಯೋಸೇಫನು ಮತ್ತು ಶದ್ರಕ್, ಮೇಷಕ್, ಅಬೇದ್ನೆಗೋ ಯೋನನ ಬಳಿ ದೇವರಿದ್ದಾನೋ ಅದೇ ರೀತಿಯಲ್ಲಿ ದೇವರು ನಮ್ಮ ಪಕ್ಷದಲ್ಲಿ ನಿಂತುಕೊಂಡು ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನಾನು ಮೊದಲಿಂದಾಗ ಏನಂತ ಹೇಳಿದೆ? ಯಾರು ದೇವರಲ್ಲಿ ಆಸಕ್ತಿ. ನಾವು ನೋಡುವುದಾದರೆ ಥಾಮಸ್ ಎಡಿಸನ್ ಬಲ್ಬ್ ಕಂಡಿಡ್ದ. ಎಷ್ಟು ಸಾರಿ ಸೋತು ಹೋದ, ಎಷ್ಟು ಸಾರಿ ಫೇಲ್ ಆಯಿತು ಬಲ್ಬ್ ಕಂಡಿಡ್ಬೇಕಂತ? 99 ಸಾರಿ, 99 ಟೈಮ್ಸ್. ನಾವು ಒಂದು ಸರಿನೇ ಫೇಲ್ ಆದರೆ ಇನ್ನೊಂದು ಸತಿ ಬಿಟ್ಟುಬಿಡ್ತೀವಿ. ಇಲ್ಲ ಸೆಕೆಂಡ್ ಟೈಮ್ ಫೇಲ್ ಆದರೆ ಸಾಕು ಬಿಡಪ್ಪ, ಈ ಕೋರ್ಸೇ ಬೇಡ ಅಂತ ಬೇರೆ ಕೋರ್ಸ್ಗೆ ಹೋಗ್ತೀವಿ. ಆದರೆ ಥಾಮಸ್ ಎಡಿಸನ್ ಅವನು ಒಂದು ಫೇಲ್ಯೂರಿಂದ ಇನ್ನೊಂದು ಫೇಲ್ಯೂರಿಂದ ಒಂದೊಂದು ಒಳ್ಳೆಯ ಅವಕಾಶವನ್ನು ಪಡೆದುಕೊಂಡು 100ನೇ ಸತಿಗೆ ಏನು ಮಾಡ್ದ? ಬಲ್ಬ್ ಗ್ಲೋ ಆಗಲಿಕ್ಕೆ ಶುರು ಆಯ್ತಂತೆ. ಯಾವಾಗ? ಏನಿತ್ತು? ಆಸಕ್ತಿ. ನಾನು ಬಲ್ಬ್ ಕಂಡಿಡ್ಬೇಕು, ನಾನು ಏನಾದರೂ ಮಾಡಿ ಬಲ್ಬ್ ಕಂಡಿಡ್ಬೇಕು. ಇನ್ನು ಬಲ್ಬ್ ಕಂಡಿಡ್ಲಿ ನನಗೆ 3 ಸತಿ ಮಾಡಿ 2 ಸತಿ ಮಾಡಿ ಬಿಟ್ಬಿಟ್ಟಿದ್ರೆ ನಮಗೆ ಲೈಟ್ ಬರ್ತಿತ್ತಾ? ಇಲ್ಲ. ಅದಕ್ಕೆ ಹೇಳೋದು, ನಮ್ಮಲ್ಲಿ ಆಸಕ್ತಿ ಭಾಳ ಪ್ರಾಮುಖ್ಯವಾದದಾಗಿದೆ. ಆಸಕ್ತಿ ಇರಬೇಕು. ಏನು ಮಾಡಬೇಕಂದ್ರೂ ಆಸಕ್ತಿ ಇರಬೇಕು. ಮನಸ್ಸಿದ್ರೆ ಮಾರ್ಗ, ಮನಸ್ಸಿಲ್ಲ ಅಂದರೆ ಎಲ್ಲನೇ ಮಾರ್ಗನೇ ಇಲ್ಲ ಅಲ್ಲ ಸ್ನೇಹ? ಅದಕ್ಕೆ ಮನಸ್ಸಿದ್ರೆ ಮಾರ್ಗ. ನಮ್ಮಲ್ಲಿ ಯಾವಾಗಲೂ ಆಸಕ್ತಿ, ಒಂದ್ರದಲ್ಲ ಎಲ್ಲದರಲ್ಲೂ ಆಸಕ್ತಿ ಇರಬೇಕು.